ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಬಂದು ನಾವು ಯೂಟ್ಯೂಬ್ ಅಲ್ಲಿ ಒಂದು ಶಾರ್ಟ್ ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇದು ತುಂಬಾ ಸಿಂಪಲ್ ಆಗಿರುತ್ತೆ. ಪ್ರತಿಯೊಬ್ಬರು ಸಹ ನೀವು ಆರಾಮಾಗಿ ಅಪ್ಲೋಡ್ ಮಾಡಬಹುದು. ಮೊಬೈಲ್ ಅಲ್ಲೇ ಒಂದು ಸೆಂಟ್ರಲ್ ಒಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದಾಗ ಯೂಟ್ಯೂಬ್ ಓಪನ್ ಮಾಡಿ ಪ್ರೊಫೈಲ್ ಅಲ್ಲಿ ಶಾರ್ಟ್ ವಿಡಿಯೋ ಪೋಸ್ಟ್ ಅಂತ ಇರುತ್ತೆ. ಅಲ್ಲಿ ಶಾರ್ಟ್ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅದು ನಿಮ್ ಗ್ಯಾಲರಿಗೆ ಹೋಗಿ ಆ ಗ್ಯಾಲರಿಲಿ ಯಾವ್ದಾನ ನೀವು ಒಂದು ಸ್ಮಾಲ್ ವಿಡಿಯೋ ಇದ್ರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಿದೀವಿ ನೋಡಿ, ಅದು ಸುತ್ತಾ ಇದೆ. ಸೊ ಲೈವ್ ಆಗಿ ನಿಮಗೆ ತೋರಿಸ್ತಾ ಇರೋಂಥದ್ದು. ಈಗ ಸೆಲೆಕ್ಟ್ ಆಯ್ತು. ಸೆಲೆಕ್ಟ್ ಆದ್ಮೇಲೆ ನೀವೇನಾನ ಎಡಿಟ್ ಮಾಡ್ಕೊಳ್ಳೋದಿರ ಇಲ್ಲೆಲ್ಲ ನೀವು ಡೈರೆಕ್ಟ್ ಮಾಡ್ಕೋಬಹುದು. ಈಗೆಲ್ಲ ಟ್ರೆಂಡಿಂಗ್ಗೋಸ್ಕರ ನೀವು ಸಾಂಗ್ ಆಡ್ ಮಾಡ್ಕೊಂಡ್ರೆ ಸ್ವಲ್ಪ ರೀಲ್ಸ್ ಜಾಸ್ತಿ ರೀಚ್ ಆಗುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ಟ್ರೆಂಡಿಂಗ್ ಈ 22K 5K 1.8 lakhs ವ್ಯೂಸ್ ಈ ತರ ಏನಿದೆಯಲ್ಲ ಆ ತರ ಟ್ರೆಂಡಿಂಗ್ ಸಾಂಗ್ಸ್ ಹಾಕೊಂಡ್ರೆ ನಿಮ್ದು ರೀಲ್ಸ್ ಏನಾಗುತ್ತೆ ಅತಿ ಹೆಚ್ಚು ಜನಕ್ಕೆ ರೀಚ್ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ನಾವು ಒಂದು ಟ್ರೆಂಡಿಂಗ್ ಸಾಂಗ್ ಅಂದ್ರೆ ನಿಮ್ಗೆ ಅಲ್ಲಿ ತೋರಿಸ್ತಿರುತ್ತೆ, ಅಂದ್ರೆ ಶಾರ್ಟ್ ಫೀಡ್ ಅಂದ್ರೆ ಎಷ್ಟು ಜನ ಅದನ್ನ ಕಂಟೆಂಟ್ ಯೂಸ್ ಮಾಡಿದ್ದಾರೆ, ಆ ಸಾಂಗ್ ನ ರಿಯೂಸ್ ಮಾಡಿದ್ದಾರೆ ಅಂತ. ಅದರ ರೀತಿ ನಾವು ಅದನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಅತಿ ಹೆಚ್ಚು ಜನಕ್ಕೆ ರೀಚ್ ಆಗುವಂತದ್ದು ಚಾನ್ಸಸ್ ಇರುತ್ತೆ. ಇದರಿಂದ ನಿಮ್ಗೆ ಸಬ್ಸ್ಕ್ರೈಬರ್ ಗೇನ್ ಆಗ್ತಾರೆ, ಜೊತೆಗೆ ವ್ಯೂಸ್ ಸಹ ಜಾಸ್ತಿ ಆಗುವಂತದ್ದು ಚಾನ್ಸಸ್ ಇದೆ. ಇನ್ನು ನೀವು ಶಾರ್ಟ್ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಎ ಅಂತ ಇರುತ್ತೆ ನೋಡಿ, ಅಲ್ಲಿ ನೀವೇನ ಮೇಲೆ ಟೈಟ್ಲ್ ಹಾಕೋದ್ರೆ ಹಾಕೋಬಹುದು, ಫಿಲ್ಟರ್ ಹಾಕೊಬಹುದು, ಇಲ್ಲ ಏನಾದ್ರೂ ನೀವು ಅಪ್ಡೇಟಿವ್ ಅನ್ನೋ ತರ ಒಂದು ಪ್ರಾಡಕ್ಟ್ ಲಿಂಕ್ ಅಥವಾ Q&A, ಏನನ್ನ ಆಸ್ಕ್ ಮೀ ಕ್ವಶನ್, ಈ ತರ ತುಂಬಾ ಆಪ್ಷನ್ ಇದೆ. ಅದನ್ನು ಬೇಕಾದ್ರೂ ನೀವು ಬಳಸ್ಕೊಂಡು ನಿಮ್ಮ ಫ್ಯಾನ್ಸ್ ಅಂದ್ರೆ ಸಬ್ಸ್ಕ್ರೈಬರ್ ಜೊತೆ ಕಮ್ಯುನಿಕೇಟ್ ಸಹ ಮಾಡಬಹುದು. ಈ ಆಪ್ಷನ್ ಕೂಡ ಚೆನ್ನಾಗಿದೆ. ಅದನ್ನೆಲ್ಲ ಇರ್ಲಿ. ಈಗ ನೆಕ್ಸ್ಟ್ ಶಾರ್ಟ್ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ನೀವು ನೋಡ್ತಾ ಇದ್ದೀರಾ. ವಿಡಿಯೋ ಎಲ್ಲ ಅಪ್ಲೋಡ್ ಆದ್ಮೇಲೆ ಇನ್ನು ಡಿಸ್ಕ್ರಿಪ್ಷನ್ ಅಂದ್ರೆ ಅಥವಾ ಟೈಟ್ಲ್ ಕೊಡಬಹುದು. ಇದರಲ್ಲಿ ಡಿಸ್ಕ್ರಿಪ್ಷನ್ ಕೊಡಬೇಕು, ಟೈಟ್ಲ್ ಕೊಡಬಹುದು. ಟೈಟ್ಲ್ ಏನಿದೆ ಅದು ಒಂದು 100 ವರ್ಡ್ಸ್ ಕೊಟ್ಟಿರ್ತಾರೆ, ಅದ್ರ ಒಳಗೆ ನೀವು ಟೈಟ್ಲ್ ಕೊಡಬಹುದು. ಜೊತೆಗೆ ಹ್ಯಾಶ್ ಟ್ಯಾಗ್ ಸಹ ಇಲ್ಲೇ ಹಾಕ್ಬಹುದು. ಈಗ ನಾವು ಹಾಕ್ತಾ ಇದೀವಿ ನೋಡಿ ಒಂದು ಟೈಟ್ಲ್ ಬಂದು. ಈ ಹ್ಯಾಶ್ ಟ್ಯಾಗ್ಸ್ ಗಳು ಅಷ್ಟೇನೆ ಸ್ವಲ್ಪ ಟ್ರೆಂಡಿಂಗ್ ಹ್ಯಾಶ್ ಟ್ಯಾಗ್ಸ್, ಜಾಸ್ತಿ ಯೂಸ್ಡ್ ಹ್ಯಾಶ್ ಟ್ಯಾಗ್ಸ್ ಹಾಕೋದ್ರಿಂದ ಇದು ಅತಿ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಈ ಯೂಟ್ಯೂಬ್ ರಿಲೇಟೆಡ್ YT ಶಾರ್ಟ್ಸ್, ಸಬ್ಸ್ಕ್ರೈಬ್, ಟ್ರೆಂಡಿಂಗ್ ಲೈಕ್ಸ್ ಸುಮಾರು ಈ ತರ ಇದೆ. ನಿಮ್ಗೆಲ್ಲ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀವಿ ಅದು ಯಾವ ತರ ಅಂತ. ಆ ತರದ್ ಹಾಕೋದ್ರಿಂದ ನಿಮ್ಗೆ ಅತಿ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಹ್ಯಾಶ್ ಟ್ಯಾಗ್ಸ್ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಬಂದು ವಿಸಿಬಿಲಿಟಿ ಸಿಗುತ್ತೆ ನಿಮ್ಗೆ. ಈ ವಿಸಿಬಿಲಿಟಿಲಿ 3 ತರ ಆಪ್ಷನ್ ಬರುತ್ತೆ. ವಿಸಿಬಿಲಿಟಿ ಒಂದು ಲಿಸ್ಟ್, ಇನ್ನೊಂದು ಪ್ರೈವೇಟ್ ಅಂತ. ಲಿಸ್ಟ್ ಎಲ್ಲ ಹಾಕೊಂಡ್ರೆ ಅದನ್ನ ಯಾವಾಗ ಲಿಸ್ಟ್ ಹಾಕೊಂಡ್ರೆ ಸ್ಕೆಡ್ಯೂಲ್ ಮಾಡಬಹುದು. ಪ್ರೈವೇಟ್ ಅಂದ್ರೆ ಪ್ರೈವೇಟ್, ಪಬ್ಲಿಕ್ ಅಂದ್ರೆ ಡೈರೆಕ್ಟ್ ಆನ್ ಏರ್ ಹೋಗ್ಬಿಡುತ್ತೆ ಡೈರೆಕ್ಟ್. ಅದ್ರ ನೆಕ್ಸ್ಟ್ ಆಡಿಯನ್ಸ್ ಬಂದು ಆಡಿಯನ್ಸ್ ಸೆಲೆಕ್ಟ್ ಮಾಡ್ಕೋಬೇಕು, ಅದರಲ್ಲಿ ಲೊಕೇಶನ್ ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಕಿಡ್ಸ್ ಏನು ಅನ್ನೋದು ಕೊಡಬೇಕು. ನೆಕ್ಸ್ಟ್ ಇದು ಇನ್ನೊಂದು ಆಪ್ಷನ್ ಏನಿದೆ, ಈ ರಿಲೇಟೆಡ್ ವಿಡಿಯೋ ಅಂದ್ರೆ ನೀವು ಇದ್ರ ಜೊತೆಗೆ ಬೇರೆ ಯಾವ್ದಾನ ವಿಡಿಯೋನು ಸಹ ಸಜೆಸ್ಟ್ ಮಾಡಿ ಆ ವಿಡಿಯೋನು ಯೂಸ್ ಆಗ್ಬೋದು. ಅದಕ್ಕೂ ಹೆಲ್ಪ್ ಸಹ ಇದು ಮಾಡ್ಕೊಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಆಲ್ಟರ್ನೇಟ್ ಕಂಟೆಂಟ್ ಅಂದ್ರೆ ಏನು ಯೂಸ್ ಮಾಡಿದ್ದೀರಾ, ಇಲ್ಲ ನಿಮ್ದೇ ಓನ್ ಕಂಟೆಂಟ್ ಅಂತಾನು ಸಹ ಕೇಳುತ್ತೆ. ಇಷ್ಟೆಲ್ಲ ಆದ್ಮೇಲೆ ನೀವು ಡೈರೆಕ್ಟ್ ಅಪ್ಲೋಡ್ ಕೊಡ್ಬೋದು, ಅದ್ರ ಮೇಲೆ ಏನ್ ಕೇಳಲ್ಲ. ಜೊತೆಗೆ ಇದು ಎಡಿಟ್ ಆಪ್ಷನ್ ಕೊಟ್ಕೊಂಡು ಡಿಸ್ಕ್ರಿಪ್ಷನ್ ಸಹ ಕೊಟ್ಕೊಬಹುದು. ನೋಡಿ ಈಗ ನಾವು ಡೈರೆಕ್ಟ್ ಅಪ್ಲೋಡ್ ಕೊಟ್ಟಿದ್ವಿ, ಅಪ್ಲೋಡ್ ಆಗ್ತಾ ಇದೆ ವಿಡಿಯೋ. ಸ್ವಲ್ಪ ಇಂಟರ್ನೆಟ್ ಸ್ಲೋ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ನಿಮ್ದೆಲ್ಲ ಸ್ಪೀಡ್ ಆಗಿದ್ರೆ ಏನೊಂದು 10 to 15 ಸೆಕೆಂಡ್ಸ್ ಅಲ್ಲೆಲ್ಲ ಅಪ್ಲೋಡ್ ಆಗ್ಬಿಡುತ್ತೆ. ಶಾರ್ಟ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಬೇಗನೆ ಆಗ್ಬಿಡುತ್ತೆ, ಯಾಕೆಂದ್ರೆ ಡ್ಯೂರೇಷನ್ ಎಲ್ಲ ಕಮ್ಮಿ ಇರುತ್ತೆ. ಶಾರ್ಟ್ಸ್ ವಿಡಿಯೋ ಒಂದು ನೀವು 3 ಮಿನಿಟ್ಸ್ ವರ್ಗುನು ಆಗ್ಬೋದು. ಈಗ ಮೊದಲೆಲ್ಲ ಇರಲಿಲ್ಲ, ಈಗ ಅಪ್ ಟು 3 ಮಿನಿಟ್ಸ್ ವರ್ಗೂ ಆಗ್ಬೋದು. ಸೊ ನೋಡಿ ಶಾರ್ಟ್ ಈಗ ಎಲ್ಲ ಅಪ್ಲೋಡ್ ಆಯ್ತು. ಎಡಿಟ್ ಆಪ್ಷನ್ ಎಡಿಟ್ ವಿಡಿಯೋಗೆ ಹೋದ್ರೆ ನೀವು ಬೇಕಾದ್ರೆ ಇಲ್ಲಿ ನೋಡಿ ಈಗ ಆಪ್ಷನ್ ಕಾಣ್ತಿದೆ, ಆಡ್ ಡಿಸ್ಕ್ರಿಪ್ಷನ್, ಆಡ್ ಟ್ಯಾಗ್ಸ್, ಈ ತರ ಸುಮಾರು ಆಪ್ಷನ್ಸ್ ನಿಮ್ಗೆ ಸಿಗುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ಸಹ ನೀವು ಅಪ್ಲೋಡ್ ಮಾಡ್ಬೋದು ವಿಡಿಯೋನ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೇನ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಒಂದೊಳ್ಳೆ ಮಾಹಿತಿ ವಿಚಾರ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು.